ಕುಟುಂಬದ ಜೊತೆ ದೇವರ ಬಗ್ಗೆ ಮಾತಾಡೋದು, ಒಟ್ಟಿಗೆ ಸೇರಿ ಆಧ್ಯಾತ್ಮಿಕವಾಗಿ ಬೆಳೆಯೋದು, ಕೆಲವೊಮ್ಮೆ ಇದೆಲ್ಲ ತುಂಬ ಕಷ್ಟ ಅಂತ ಅನಿಸ್ಬಿಡುತ್ತಲ್ವಾ? ಎಲ್ಲರೂ ಲೈಫ್ ಬ್ಯುಸಿಯಾಗಿರುತ್ತೆ, ಎಲ್ಲಿಂದ ಶುರು ಮಾಡಬೇಕು, ಹೇಗೆ ಶುರು ಮಾಡಬೇಕು ಅನ್ನೋ ಗೊಂದಲ. ಆದರೆ ಅದಕ್ಕೆ ಒಂದು ಸರಳವಾದ ಆದರೆ ತುಂಬಾನೇ ಶಕ್ತಿಯುತವಾದ ಒಂದು ವಿಧಾನ ಇದೆ. ಬನ್ನಿ, ಅದ್ರ ಬಗ್ಗೆ ಇವತ್ತು ಮಾತಾಡೋಣ. ಸಾಮಾನ್ಯವಾಗಿ ಅನೇಕ ಕುಟುಂಬಗಳು ಎದುರಿಸುವ ಸವಾಲು ಇದು. ಆದರೆ ಚಿಂತೆ ಮಾಡಬೇಕಾಗಿಲ್ಲ. ಇದಕ್ಕೆ ಉತ್ತರ ನಾವು ಅಂದ್ಕೊಂಡಿದ್ದಕ್ಕಿಂತ ತುಂಬಾನೇ ಸರಳವಾಗಿರಬಹುದು ಮತ್ತು ಅಷ್ಟೇ ಅರ್ಥಪೂರ್ಣವಾಗಿರ್ಬೋದು ಕೂಡ. ಹಾಗಾದ್ರೆ ಏನಿದು ಸರಳ ವಿಧಾನ ಅಂತ ಯೋಚಿಸ್ತಾ ಇದ್ದೀರಾ? ನೋಡಿ, ಇದರಲ್ಲಿರೋದು ಮೂರೇ ಹಂತಗಳು. ಮೊದಲನೆಯದು ಕನೆಕ್ಟ್, ಅಂದ್ರೆ ನಮ್ಮಲ್ಲೇ ಒಂದು ಸಂಪರ್ಕ ಸಾಧಿಸೋದು. ಎರಡನೇದು ಡಿಸ್ಕವರ್, ಅಂದ್ರೆ ದೇವರ ವಾಕ್ಯದಿಂದ ಹೊಸ ವಿಷಯಗಳನ್ನ ಕಂಡುಹಿಡಿಯೋದು. ಮತ್ತು ಕೊನೆಯದಾಗಿ ಮಲ್ಟಿಪ್ಲೈ, ಅಂದ್ರೆ ಕಲಿತಿದ್ದನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅದನ್ನ ವೃದ್ಧಿಸೋದು. ಇಷ್ಟೇ ನೋಡಿ. ಇದನ್ನ ಕೇವಲ ಒಂದು ಥಿಯರಿಯಾರಿ ಮಾತಾಡೋದ್ಕಿಂತ ಬನ್ನಿ ಒಂದು ಕುಟುಂಬದ ಕಥೆ ಮೂಲಕನೇ ಇದನ್ನ ನೋಡೋಣ. ಜೇಮ್ಸ್, ಸ್ಯಾರಾ, ಜಿಯಾನಾ ಮತ್ತು ರೋಹನ್ ಅವರ ಜೊತೆ ಸೇರಿ ಈ ವಿಧಾನ ನಿಜ ಜೀವನದಲ್ಲಿ ಹೇಗೆ ಕೆಲಸ ಮಾಡುತ್ತೆ ಅಂತ ನಾವು ಕಲಿಯೋಣ. ಸರಿ, ಹಾಗಾದ್ರೆ ಮೊದಲ ಭಾಗಕ್ಕೆ ಹೋಗೋಣ. ಅದುವೇ ಕನೆಕ್ಟ್ ಹಂತ. ಇದು ನಾವು ಬೈಬಲ್ ತೆರೆಯೋಕ್ಕೂ ಮುಂಚೆ ನಮ್ಮ ಹೃದಯಗಳನ್ನ ಸಿದ್ಧಪಡಿಸ್ಕೊಳ್ಳುವ ಸಮಯ. ಅಂದ್ರೆ ಪರಸ್ಪರ ಪ್ರಾಮಾಣಿಕವಾಗಿ ನಮ್ಮ ಜೀವನದ ಆಗುಹೋಗುಗಳನ್ನ ಹಂಚಿಕೊಳ್ಳುವ ಒಂದು ವಿಶೇಷ ಸಮಯ. ಈ ಹಂತದಲ್ಲಿ 3 ತುಂಬಾನೇ ಸರಳ ಆದರೆ ಶಕ್ತಿಯುತವಾದ ಪ್ರಶ್ನೆಗಳಿವೆ. ಮೊದಲನೇದು, ನಮ್ಮ ಜೀವನದಲ್ಲಿನ ಒಳ್ಳೆಯ ವಿಷಯಗಳಿಗಾಗಿ ಕೃತಜ್ಞತೆ ಸಲ್ಲಿಸೋದು. ಎರಡನೇದು, ನಮ್ಮ ಸವಾಲುಗಳು ಮತ್ತು ಒತ್ತಡಗಳ ಬಗ್ಗೆ ಪ್ರಾಮಾಣಿಕವಾಗಿ ಮಾತಾಡೋದು. ಮತ್ತು ಮೂರನೇದು, ನಾವು ಕಳೆದ ವಾರ ತೆಗೆದುಕೊಂಡ ನಿರ್ಧಾರಗಳ ಬಗ್ಗೆ ಜವಾಬ್ದಾರರಾಗಿರೋದು. ಈ 3 ಪ್ರಶ್ನೆಗಳು ನಮ್ಮ ಸಂಭಾಷಣೆಗೆ ಒಂದು ಅದ್ಭುತ ಚೌಕಟ್ಟನ್ನು ನೀಡುತ್ತೆ. ನೋಡಿ, ಮೊದಲ ಪ್ರಶ್ನೆಗೆ ಉತ್ತರವಾಗಿ ತಂದೆಯಾದ ಜೇಮ್ಸ್ ಅವರು ತಮ್ಮ ಕೆಲಸದಲ್ಲಿ ಸಿಕ್ಕ ಯಶಸ್ಸಿಗೆ ಕೃತಜ್ಞತೆ ಹೇಳ್ತಿದ್ದಾರೆ. ಹೀಗೆ ಕೃತಜ್ಞತೆಯಿಂದ ಮಾತುಕತೆ ಶುರುವಾದರೆ ಅದರಲ್ಲೊಂದು ಸಕಾರಾತ್ಮಕ ಶಕ್ತಿ ಇರುತ್ತಲ್ವಾ? ಇನ್ನು ಎರಡನೇ ಪ್ರಶ್ನೆ ನಮ್ಮನ್ನ ಪ್ರಾಮಾಣಿಕರಾಗಿರಲು ಪ್ರೋತ್ಸಾಹಿಸುತ್ತೆ. ತಾಯಿ ಸಾರಾ ಅಜ್ಜಿಯ ಹುಟ್ಟುಹಬ್ಬದ ತಯಾರಿಯಲ್ಲಿ ಆಗ್ತಿರೋ ಒತ್ತಡದ ಬಗ್ಗೆ ಮುಕ್ತವಾಗಿ ಹಂಚಿಕೊಳ್ತಾರೆ. ಜೀವನದ ನೈಜ ಸವಾಲುಗಳನ್ನು ಹೀಗೆ ಹಂಚಿಕೊಳ್ಳೋಕ್ಕೆ ಇದನ್ನು ಸೇಫ್ ಸ್ಪೇಸ್ ಆಗಿರುತ್ತೆ. ಹಾಗಾದ್ರೆ ಇಲ್ಲಿ ಮುಖ್ಯವಾದ ಅಂಶ ಏನು ಅಂದ್ರೆ, ಈ ಕನೆಕ್ಟ್ ಅಂತ ಕೇವಲ ಒಂದು ಚರ್ಚೆಯಲ್ಲ, ಬದಲಾಗಿ ಇದು ನಮ್ಮ ಹೃದಯಗಳನ್ನ ತೆರೆದು ದೇವರ ವಾಕ್ಯವನ್ನ ಸರಿಯಾಗಿ ಸ್ವೀಕರಿಸೋಕೆ ಬೇಕಾದ ಒಂದು ಸುರಕ್ಷಿತ ಮತ್ತು ಪ್ರಾಮಾಣಿಕ ವಾತಾವರಣವನ್ನ ಸೃಷ್ಟಿ ಮಾಡುತ್ತೆ. ಸರಿ, ಕನೆಕ್ಟ್ ಆದ್ಮೇಲೆ ಈಗ ನಾವು ಈ ಅಧ್ಯಯನದ ಹೃದಯ ಭಾಗಕ್ಕೆ ಅಂದ್ರೆ ಡಿಸ್ಕವರ್ ಹಂತಕ್ಕೆ ಹೋಗೋಣ. ಇಲ್ಲಿ ಕುಟುಂಬದವರು ದೇವರ ವಾಕ್ಯದೊಂದಿಗೆ ನೇರವಾಗಿ ಮಾತಾಡ್ತಾರೆ. ಈ ಡಿಸ್ಕವರ್ ಹಂತದ ಒಂದು ವಿಶೇಷತೆ ಏನು ಗೊತ್ತಾ? ಕಥೆಯನ್ನು ಪುನಃ ಹೇಳುವುದು. ಬೈಬಲ್ ಭಾಗವನ್ನ ಓದಿದ ನಂತರ ಅಲ್ಲಿರೋ ಪ್ರತಿಯೊಬ್ಬರೂ ಅದನ್ನ ತಮ್ಮದೇ ಆದ ಸರಳ ಮಾತುಗಳಲ್ಲಿ ಮತ್ತೆ ಹೇಳ್ತಾರೆ. ಇದರಿಂದ ಏನಾಗುತ್ತೆ ಅಂದ್ರೆ, ಆ ಕಥೆ ನಿಜವಾಗಿಯೂ ಮನಸ್ಸಲ್ಲಿ ಉಳಿಯುತ್ತೆ. ಉದಾಹರಣೆಗೆ, ರೋಹನ್ ಅನ್ನೋ ಹುಡುಗ ದಾರಿ ತಪ್ಪಿದ ಮಗನ ಕಥೆಯನ್ನ ಎಷ್ಟು ಸಹಜವಾಗಿ ಇವತ್ತಿನ ಕಾಲಕ್ಕೆ ತಕ್ಕ ಹಾಗೆ ಹೇಳ್ತಾನೆ ನೋಡಿ. ಹೀಗೆ ನಮ್ಮದೇ ಮಾತುಗಳಲ್ಲಿ ಕಥೆಯನ್ನ ಮತ್ತೆ ಹೇಳಿದಾಗ ಆ ಹಳೆಯ ಕಥೆಗಳು ಕೂಡ ನಮ್ಮ ಜೀವನಕ್ಕೆ ಕನ್ನಡಿ ಹಿಡಿದ ಹಾಗೆ ಕಾಣಿಸುತ್ತೆ. ಆಹಾ, ಜೇಮ್ಸ್ ಅವರ ಈ ಮಾತು ನಿಜಕ್ಕೂ ನಮ್ಮನ್ನ ಕಥೆಯ ಆಳಕ್ಕೆ ಕರ್ಕೊಂಡು ಹೋಗುತ್ತೆ. ದಾರಿ ತಪ್ಪೋದು ಅಂದ್ರೆ ಬರೀ ಮನೆ ಬಿಟ್ಟು ಓಡಿ ಹೋಗೋದಷ್ಟೇ ಅಲ್ಲ. ಕೆಲವೊಮ್ಮೆ ನಾನೇ ಸರಿ, ನಾನ್ ಮಾಡಿದ್ದೆಲ್ಲ ಸರಿ ಅನ್ನೋ ಅಹಂಕಾರದಿಂದ ಮನೆಯೊಳಗೆ ಇದ್ದು ಕೂಡ ನಾವು ನಮ್ಮವರಿಂದ ದೂರ ಆಗಿರ್ತೀವಿ. ಕಥೆಯಲ್ಲಿ ಒಬ್ಬ ಮಗ ದಂಗೆಯಿಂದ ದಾರಿ ತಪ್ಪಿದ್ರೆ ಇನ್ನೊಬ್ಬ ಮಗ ತನ್ನ ಒಳ್ಳೆಯತನದ ಹೆಮ್ಮೆಯಿಂದಲೇ ದಾರಿ ತಪ್ಪಿದ್ದ. ಹಾಗಾದ್ರೆ ಈ ಕಥೆಯಿಂದ ದೇವರ ಬಗ್ಗೆ ಈ ಕುಟುಂಬ ಏನ್ ಕಲ್ತ್ಕೊಂಡಿತು? ದೇವರು ನಮ್ಮನ್ನ ಹುಡುಕೊಂಡು ಓಡಿಬರೋ ತಂದೆ, ನಾವು ವಾಪಸ್ ಬಂದಾಗ ಸಂಭ್ರಮಿಸೋ ತಂದೆ ಮತ್ತು ನಮ್ಮ ತಪ್ಪುಗಳನ್ನ ಮನಸ್ಸಲ್ಲಿಟ್ಕೊಳ್ದ ಕ್ಷಮಿಸುವ ತಂದೆ ಅನ್ನೋದು ಅವರಿಗೆ ಸ್ಪಷ್ಟವಾಯಿತು. ಹಾಗೆಯೇ ಈ ಕತೆ ಮನುಷ್ಯರ ಬಗ್ಗೆನೂ ಬಹಳಷ್ಟು ಹೇಳತ್ತೆ. ನಾವು ಹೇಗೆ ಹೆಮ್ಮೆ, ಅಸೂಯೆ ಮತ್ತು ನಾನೇ ಸರಿ ಅನ್ನೋ ಭಾವನೆಯ ಬಲೆಗೆ ಬೀಳ್ಬೋದು ಅನ್ನೋದನ್ನ ಈ ಇಬ್ರು ಸಹೋದರರು ನಮಗೆ ತೋರಿಸ್ಕೊಡ್ತಾರೆ. ಈಗ ನಾವು ಕೊನೆಯ ಮತ್ತು ಅತಿ ಮುಖ್ಯವಾದ ಹಂತಕ್ಕೆ ಬರೋಣ. ಅದುವೇ ಮಲ್ಟಿಪ್ಲೈ ಹಂತ. ಇದು ನಾವು ಕಲಿತಿದ್ದನ್ನ ಕೇವಲ ತಲೆಯಲ್ಲಿ ಇಟ್ಕೊಳ್ದೆ ಅದನ್ನ ನಿಜ ಜೀವನದಲ್ಲಿ ಕ್ರಿಯೆಯಾಗಿ ಪರಿವರ್ತಿಸುವ ಸಮಯ. ಈ ಹಂತದಲ್ಲೂ 3 ಕ್ರಿಯಾಶೀಲ ಪ್ರಶ್ನೆಗಳಿವೆ. ಮೊದಲನೇದು, ನಮ್ಮ ಕುಟುಂಬದೊಳಗೆ ನಾವು ಒಬ್ರಿಗೊಬ್ರು ಹೇಗೆ ಸಹಾಯ ಮಾಡ್ಬೋದು? ಎರಡನೇದು, ನಮ್ಮ ಈ ಪ್ರೀತಿಯನ್ನ ನಮ್ಮ ಕುಟುಂಬದ ಹೊರಗಿರೋರಿಗೆ ಹೇಗೆ ಹಂಚ್ಬೋದು? ಮತ್ತು ಕೊನೆಯದಾಗಿ, ನಾವು ಕಲ್ತ ಈ ಅದ್ಭುತ ಪಾಠವನ್ನ ಇನ್ಯಾರ ಜೊತೆ ಹಂಚಿಕೊಳ್ಬೋದು? ಇಲ್ಲಿ ಬರೀ ಮಾತುಕತೆಯಲ್ಲ, ನಿಜವಾಗಲೂ ಕೃತಿಗಿಳಿಯೋದು ಮುಖ್ಯ. ನೋಡಿ, ಕುಟುಂಬದ ಪ್ರತಿಯೊಬ್ಬರೂ ಮುಂದಿನ ವಾರ ಇನ್ನೊಬ್ಬರಿಗೆ ಹೇಗೆ ಸಹಾಯ ಮಾಡ್ತಾರೆ ಅಂತ ನಿರ್ದಿಷ್ಟವಾಗಿ ಮಾತು ಕೊಡ್ತಾರೆ. ಪ್ರೀತಿ ಅಂದ್ರೆ ಇದೇ ಅಲ್ವಾ? ಬರೀ ಮಾತಲ್ಲ, ಕ್ರಿಯೆ.
ಈ ಬೈಬಲ್ ಸ್ಟಡಿ ಕೇವಲ ಒಂದು ಕುಟುಂಬಕ್ಕೆ ಸೀಮಿತವಾಗಬಾರದು. ಅದಕ್ಕೆ ತಾವು ಕಲಿತ ಪ್ರೀತಿ ಮತ್ತು ಕರುಣೆಯನ್ನ ಹೊರಗಿನ ಜಗತ್ತಿಗೆ ಅಂದ್ರೆ ತಮ್ಮ ಸಮುದಾಯದಲ್ಲಿರುವ ಜನರಿಗೆ ತಲುಪಿಸಲು ಕೂಡ ಈ ಕುಟುಂಬ ನಿರ್ಧರಿಸುತ್ತೆ. ಹಾಗಾದ್ರೆ ಇಲ್ಲಿರುವ ಪ್ರಮುಖ ಅಂಶ ಏನು ಅಂದ್ರೆ ಮಲ್ಟಿಪ್ಲೈ ಹಂತ. ಇದು ನಾವು ಕಲಿಯುವ ಪಾಠಗಳು ಕೇವಲ ಜ್ಞಾನವಾಗಿ ಉಳಿಯದೆ ಪ್ರೀತಿ ಮತ್ತು ಸೇವೆಯಾಗಿ ಬದಲಾಗುವುದನ್ನ ಖಚಿತಪಡಿಸುತ್ತೆ. ಇದು ನಮ್ಮ ನಂಬಿಕೆಯನ್ನ ಜೀವಂತವಾಗಿಡುತ್ತೆ. ಸರಿ, ಈಗ ಈ ಎಲ್ಲವನ್ನೂ ಒಟ್ಟಿಗೆ ಸೇರಿಸಿ ಒಂದು ಕುಟುಂಬದಲ್ಲಿ ಇದನ್ನ ಹೇಗೆ ಪ್ರಾರಂಭಿಸಬಹುದು ಅಂತ ನೋಡೋಣ. ಚಿಂತೆ ಮಾಡಬೇಡಿ, ಇದು ನಿಜವಾಗ್ಲೂ ತುಂಬಾನೇ ಸರಳವಾಗಿದೆ. ಹಾಗಾದ್ರೆ ಇಡೀ ಪ್ರಕ್ರಿಯೆಯ ಸಾರಾಂಶ ಏನು? ಕೇವಲ 3 ಸರಳ ಪದಗಳು: ಕನೆಕ್ಟ್, ಡಿಸ್ಕವರ್, ಮಲ್ಟಿಪ್ಲೈ. ಮೊದಲು ಜೀವನವನ್ನ ಹಂಚಿಕೊಳ್ಳಿ. ಎರಡನೇದಾಗಿ ದೇವರ ವಾಕ್ಯವನ್ನ ಒಟ್ಟಿಗೆ ಅನ್ವೇಷಿಸಿ. ಮತ್ತು ಮೂರನೇದಾಗಿ ಕಲಿತ ಸತ್ಯದಂತೆ ಬದುಕಲು ಯೋಜನೆ ಮಾಡಿ. ನೋಡಿದ್ರಾ? ಇದು ಇಷ್ಟೇ ಸರಳ. ಹಾಗಾದ್ರೆ ಈ ಚರ್ಚೆಯನ್ನ ಮುಗಿಸೋ ಮೊದಲು ಈ ಒಂದು ಪ್ರಶ್ನೆಯನ್ನ ಕೇಳೋಕಿಷ್ಟಪಡ್ತೀನಿ. ನಿಮ್ಮ ಕುಟುಂಬದ ಈ ಸುಂದರ ಪ್ರಯಾಣವನ್ನ ಶುರು ಮಾಡೋಕೆ ನೀವು ಕೂಡ ತಯಾರಿದ್ದೀರಾ? ಈ ವಾರ ನೀವೆಲ್ಲರೂ ಒಟ್ಟಾಗಿ ದೇವರ ಯಾವ ಕಥೆಯನ್ನ ಅನ್ವೇಷಿಸಿ ಅದರಿಂದ ಕಲಿಯಲು ಮತ್ತು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಇಷ್ಟಪಡ್ತೀರಾ?